ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈಗಾಗಲೇ ಮದ್ಯದ ಬೆಲೆಯೂ ಕೂಡ ದುಬಾರಿಯಾಗಿದೆ. ಆದರೆ ಇದೀಗ ಅಬಕಾರಿ ಇಲಾಖೆ ಮದ್ಯ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಮದ್ಯದ ಬೆಲೆಯು ಇನ್ನಷ್ಟು ಹೆಚ್ಚಳವಾಗಲಿದೆ. ಯಾವುದರ ರೇಟ್ ಎಷ್ಟಿದೆ ಅನ್ನುವ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ ನೋಡಿ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಮದ್ಯದ ಮೇಲಿನ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಆಗಿದ್ದು, ಆಲ್ಕೋಹಾಲ್ ಇನ್ ಬೇವರೇಜ್ ವಿವಿಧ ಮದ್ಯದಲ್ಲಿನ ಮದ್ಯದ ಪ್ರಮಾಣ ಆಧಾರಿತ ಹೊಸ ಅಬಕಾರಿ ನೀತಿಯನ್ನ ಜಾರಿಗೆ ತರಲಾಗಿದೆ. ಈ ಹೊಸ ನೀತಿಯು ಮೇ 11ರ ಸೋಮವಾರದಿಂದಲೇ ರಾಜ್ಯದಾದ್ಯಂತ ಜಾರಿಗೆ ಬಂದಿದ್ದು, ಇದೀಗ ಮದ್ಯ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ಹೊಸ ನೀತಿ ಜಾರಿಯಿಂದ ಎಣ್ಣೆ ಬೆಲೆ ಇನ್ನಷ್ಟು ಏರಿಕೆ ಆಗಿದ್ದು, ಎಣ್ಣೆ ಅಂಗಡಿಗೆ ಹೋಗುವ ಮದ್ಯ ಪ್ರಿಯರು ರೇಟ್ ಕೇಳಿ ಕುಡಿಯೋದು ಉತ್ತಮ ಎನ್ನುವಂತಾಗಿದೆ. ಬ್ರಾಂಡಿ, ವಿಸ್ಕಿ, ರಮ್, ಜಿನ್, ಬಿಯರ್ ಹಾಗೂ ವೈನ್ ಸೇರಿ ವಿವಿಧ ಮದ್ಯಗಳ ಬೆಲೆ ಏರಿಕೆಯಾಗಿದೆ. ಈ ಮದ್ಯದಲ್ಲಿ ಇರುವ ಆಲ್ಕೋಹಾಲ್ ಪ್ರಮಾಣವನ್ನ ಆಧರಿಸಿ ತೆರಿಗೆ ವಿಧಿಸಲಾಗಿದೆ. ದಶಕಗಳ ಹಳೆಯದಾದ ಅಬಕಾರಿ ತೆರಿಗೆ ಪದ್ಧತಿಯನ್ನ ಕೈಬಿಟ್ಟು ಮದ್ಯದಲ್ಲಿ ಇರುವ ಆಲ್ಕೋಹಾಲ್ ಪ್ರಮಾಣಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸುವ ಮಾದರಿಯನ್ನ ಇದೀಗ ಅಳವಡಿಸಿಕೊಂಡಿದೆ. ಕಡಿಮೆ ಆಲ್ಕೋಹಾಲ್ ಪ್ರಮಾಣವಿದ್ರೆ ಕಡಿಮೆ ಹಣ, ಬಾಟಲ್ನಲ್ಲಿ ಹೆಚ್ಚು ಕಿಕ್ ಕೊಡುವ ಆಲ್ಕೋಹಾಲ್ ಪ್ರಮಾಣ ಇದ್ರೆ ಹೆಚ್ಚು ಹಣ ಕೊಡಬೇಕಾಗಿದೆ. ವಿಶೇಷವಾಗಿ 180 ಮಿಲಿಲೀಟರ್ ಟೆಟ್ರಾ ಪ್ಯಾಕ್ ಮತ್ತು ಬಾಟಲಿಗಳ ಬೆಲೆ ಶೇಕಡ 20ರಿಂದ 30ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಕರ್ನಾಟಕ ಬ್ರೂವರ್ಸ್ ಮತ್ತು ಡಿಸ್ಟಿಲರ್ಸ್ ಅಸೋಸಿಯೇಷನ್ ಪ್ರಕಾರ ಮೊದಲ 5 ಸ್ಲ್ಯಾಬ್ಗಳಲ್ಲಿ ಇರುವಂತಹ ಹೆಚ್ಚುವರಿ ಅಬಕಾರಿ ಸುಂಕವನ್ನ ಶೇಕಡ 20ರಿಂದ 30ರಷ್ಟು ಹೆಚ್ಚಿಸಲಾಗಿದೆ ಅಂತ ವರದಿ ಹೇಳಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಅಬಕಾರಿಯಲ್ಲಿ ಈ ಮಹತ್ವದ ಬದಲಾವಣೆ ಆಗಿದೆ. ಆದರೆ ಕಳೆದ 3 ವರ್ಷದ ಅವಧಿಯಲ್ಲಿ ಕನಿಷ್ಠ 3ರಿಂದ 6 ಬಾರಿ ವಿವಿಧ ರೀತಿಗಳಲ್ಲಿ ಮದ್ಯದ ಬೆಲೆಯೂ ಕೂಡ ಹೆಚ್ಚಳವಾಗಿದೆ. ಈ ಮದ್ಯ ಬೆಲೆ ಏರಿಕೆಯನ್ನ ಮದ್ಯ ಪ್ರಿಯರು ವಿರೋಧಿಸುತ್ತಲೇ ಬಂದಿದ್ದಾರೆ. ಕರ್ನಾಟಕದಲ್ಲಿ 180 ಮಿಲಿ ಟೆಟ್ರಾ ಪ್ಯಾಕ್ಗಳ ವಿಸ್ಕಿ, ರಮ್, ಬ್ರಾಂಡಿ, ಜಿನ್ ಮತ್ತು ವೋಡ್ಕಾ ಬೆಲೆಯು ಕನಿಷ್ಠ ಶೇಕಡ 20ರಷ್ಟು ಹೆಚ್ಚಾಗಲಿದ್ದು, ಹೊಸ ನೀತಿಯಿಂದಾಗಿ ಕ್ವಾರ್ಟರ್ಗೆ ಅದು 105 ರೂಪಾಯಿಗೆ ಏರಿಕೆಯಾಗುವ ಲಕ್ಷಣಗಳು ಇದೆ. ಈ ಹಿಂದೆ ಬಿಯರ್ ಬೆಲೆ ಹೆಚ್ಚಳವಾದಾಗ ಬಿಯರ್ ಉತ್ಪಾದನಾ ಕಂಪನಿಗಳು ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ವಿದೇಶಿ ಮೂಲದ ಪ್ರೀಮಿಯಂ ಬ್ರ್ಯಾಂಡ್ಗಳು ಆದ ಕಂಪನಿಗಳ ಮದ್ಯದ ಬೆಲೆ ಶೇಕಡ 16ರಿಂದ 20ರಷ್ಟು ಇಳಿಕೆಯಾಗಲಿದೆ. 6ರಿಂದ 8ನೇ ಸ್ಲ್ಯಾಬ್ನಲ್ಲಿ ಬರುವ ಈ ಪಾನೀಯಗಳ ಹೆಚ್ಚುವರಿ ಅಬಕಾರಿ ಸುಂಕವನ್ನ ಶೇಕಡ 10ರಿಂದ 15ರಷ್ಟು ಕಡಿಮೆ ಮಾಡಲಾಗಿದೆ. ಇದರಿಂದ ಬಹುರಾಷ್ಟ್ರೀಯ ಕಂಪನಿಗಳಿಗೆ ದೊಡ್ಡ ಮಟ್ಟದ ಲಾಭವಾಗಲಿದೆ ಎಂಬ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಸಾಮಾನ್ಯರ ಮದ್ಯದ ಬೆಲೆಗಳು ಹೆಚ್ಚಿಸಿದ್ದು ಯಾಕೆ ಎಂದು ಎಣ್ಣೆ ಪ್ರಿಯರು ಕೇಳ್ತಿದ್ದಾರೆ. ಮಾಡ್ತಾನೆ ಅವ್ರೆ ಕೊಡ್ತಾ ಕುಡಿಲೇಬೇಕು, ಕುಡ್ದಂದ್ರೆ ನಮ್ಗೆ ಆಗಲ್ಲ, ನಮ್ಗೆ ವೈಬ್ರೇಷನ್ ಆಗುತ್ತೆ ಮೈಯೆಲ್ಲ, ಅದೇ ಕುಡಿತೀವಿ. ಎಣ್ಣೆ ಜಾಸ್ತಿ ಆಗಲಿ ಬಿಡ್ಲಿ ಕುಡಿತಾ ಇರ್ತೀರಾ? ಕುಡಿಲೇಬೇಕು, ನಮ್ಗೆ ಆಗ್ಬಿಟ್ಟಿದೆ ಆ ಥರ ವೈಬ್ರೇಷನ್ ನಡೀತದೆ ನಮ್ಮ ಕೈಯೆಲ್ಲ, ಏನು ಮಾಡೋಕ್ಕಾಗತ್ತೆ ಸರ್. ಈಗ ಇದು ಎಣ್ಣೆ ರೇಟ್ ಕಡಿಮೆ ಮಾಡಬೇಕು ಅಂತ ಏನಿಲ್ಲ? ಎಲ್ಲಿ ಮಾಡಲ್ಲ ಸರ್, ಇವ್ರು ಮಾಡಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ, ಕಮ್ಮಿ ಅಂತೂ ಮಾಡಲ್ಲ. 5 ವರ್ಷದಿಂದ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾನೆ ಅವರೇ, ಅಲ್ಲ ಕಮ್ಮಿ ಅಂತೂ ಮಾಡಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ ಬೇಕಾದ್ರೆ.